ಮೈ ಮೇಲೆ ತಾಮ್ರವರ್ಣದ ಮಚ್ಚೆಗಳು ಕಂಡುಬಂದರೆ ಯಾವುದೇ ಮುಜುಗರ ಪಡದೆ ವೈದ್ಯರ ಸಲಹೆ ಪಡೆದು ಸೂಕ್ತ ಚಿಕಿತ್ಸೆ ಪಡೆದರೆ ರೋಗ ನಿವಾರಣೆ ಸಾಧ್ಯವಾಗಲಿದೆ. ಕುಷ್ಠರೋಗ ಎಂದರೆ ಭಯ ಬೇಡ ಎಂದು ಚಂಗಾವರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಬೊಮ್ಮಕ್ಕ ಹೇಳಿದ್ದಾರೆ. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಚಂಗಾವರ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಆರೋಗ್ಯ ಇಲಾಖೆ ಆಯೋಜಿಸಿದ್ದ ಕುಷ್ಠರೋಗ ನಿವಾರಣಾ ಮಾಸಾಚರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದ ರೈತರು ಮತ್ತು ಕಾರ್ಮಿಕರು ಹೆಚ್ಚು ಶ್ರಮಜೀವಿಗಳಾಗಿದ್ದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಎಂದರು. ಈ ವೇಳೆ ಆರೋಗ್ಯ ಇಲಾಖೆಯ ರಘು, ನಿರಂಜನ್, ರೋಜಾ, ವಿಜಯಲಕ್ಷ್ಮಿ, ಶಿಕ್ಷಕರಾದ ಮಂಜುನಾಥ್ ಸ್ವಾಮಿ, ಪ್ರಕಾಶ್, ದೇವರಾಜು, ಸುಮಿತ್ರಾ, ನಟರಾಜ್, ಜಗದೀಶ್, ಜಯಲಕ್ಷ್ಮಿ, ಆರೋಗ್ಯ ಕಾರ್ಯಕರ್ತೆ ಲಲಿತಮ್ಮ ಸೇರಿದಂತೆ ಆಶಾ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಿಡೋರು ಅಥವಾ ಹೊರಗಡೆ ಊರಿಂದ ಹಾಕೋರು ಅಂಥ ಸಂದರ್ಭದಲ್ಲಿ ಸಮೇತ ಮದರ್ ತೆರೇಸಾ ಗಾಂಧೀಜಿಯವರು ಅವ್ರಿಗೋಸ್ಕರ ಅವ್ರ ಕೈಯಿಂದ ಸ್ವಚ್ಛ ಮಾಡಿ, ಅವಾಗಿನ್ನೂ ಗ್ಲೌಸ್ ಎಲ್ಲ ಬರ್ತಿರಲಿಲ್ಲ, ಗ್ಲೌಸು ಪ್ಯಾಡ್ ಅವೆಲ್ಲ ಬರ್ತಿರಲಿಲ್ಲ. ಅವಾಗ ಬರೇ ಕೈಯಲ್ಲಿ ನೀರಾಗಿ ತೊಳೆದ್ಬಿಟ್ಟು ಸೇವೆ ಮಾಡಿರೋರು, ಅಂಥ ಸೇವೆ ನೆನಪು ಮಾಡಿದರು. ಹಾಗಾಗಿ ಈಗ ಕುಷ್ಠರೋಗ ಸಂಖ್ಯೆ ಕಡಿಮೆ ಆಗಿದೆ. ಯಾಕಂದರೆ ಜನಗಳು ಅರಿವು ಬಿಡಿದೆ, ಯಾರೊಬ್ರು ಬಚ್ಚೆ ಇದ್ದ ಸಮೇತ ಬಂದು ತೋರಿಸ್ಕೊತಾರೆ ಯಾರು. ಹಂಗಾಗಿ ಕುಷ್ಠರೋಗ ತುಂಬ ಕಡಿಮೆ ಆಗಿದೆ. ಯಾಕಂದರೆ ಈಗ ಆರೋಗ್ಯ ಇಂಪ್ರೂವ್ ಆಗಿದೆ. ಜೊತೆ ಸ್ವಚ್ಛತೆ ಅಂದರೆ ಮೊದಲು ನಾನು ಸುಮಾರು 34 ವರ್ಷದಿಂದ ವಾರಕ್ಕೊಂದ್ಸರಿ ಸ್ನಾನ ಮಾಡೋರು ರೈತರು. ಅವಾಗ ನೀರು ಏನೋ ಅವಾಗ ನಾವು ಅವಾಗೇನು ತಿಂಗಳು ಸ್ನಾನ ಮಾಡೋರು, ಶನಿವಾರ ದಿನ ಸ್ನಾನ ಮಾಡ್ತೀನಪ್ಪ ಅನ್ನೋರು, ಕೆಲವರು ಇಲ್ಲಪ್ಪ ಹಬ್ಬದಾಗ ವರ್ಷಕ್ಕೆ 4 ದಿನ ಸ್ನಾನ ಮಾಡ್ತೀನಪ್ಪಾರು. ಈಗ ಹಂಗೇನಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಪ್ರತಿದಿನ ಆಲ್ಮೋಸ್ಟ್ ಸ್ನಾನ ಮಾಡ್ತಾರೆ. ಅಟ್ಲೀಸ್ಟ್ ದಿನ ಬಿಡೋದ್ರಲ್ಲಿ ಸ್ನಾನ ಮಾಡ್ತಾರೆ. ಬೈಕ್ ಸ್ವಚ್ಛತೆ ಇದೆ ಈಗ. ಆಮೇಲೆ ಜೊತೆಗೆ ಇನ್ನೊಂದು ಏನಂತಂದರೆ, ಆಮೇಲೆ ಜೊತೆಗೆ ಎಲ್ಲರೂ ನೋಡ್ಕೊತೀರ, ನೀವೆಲ್ಲ ಟಿ ವಿ ನೋಡ್ತಿರ್ತೀರ ಅಥವಾ ರೇಡಿಯೋ ಕೇಳ್ತೀರ, ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರ್ ಹೇಳ್ತಿರ್ತಾರೆ, ಇವೆಲ್ಲ ಮ್ಯಾಟ್ರ್ ನೋಡ್ತಿರ್ತಾರೆ. ಮಚ್ಚೆ ಇರ್ಬೋದೇನಪ್ಪ ತೋರ್ಸೋಣ, ಹೆಂಗೆ ನಿಮ್ಗೆ ಜಾಗೃತಿ ಮೂಡಿದೆ. ಆ ಜಾಗೃತಿ ಇನ್ನೂ ಮೂಡಬೇಕು ನಿಮ್ಮ ಹಿರಿಯರಲ್ಲಿ, ನಿಮ್ಮ ತಂದೆ ತಾಯಿಗಳಲ್ಲಿ. ಯಾರಾದ್ರೂ ಆ ಥರ ಮಚ್ಚೆಗಳಿದ್ದರೆ, ಕೆಲವರು ಏನಾದರೂ 190% ಉಳ್ಕಡ್ಡೆ ಮಚ್ಚೆ ಇರ್ತವೆ. ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಫಂಗಲ್ ಇನ್ಫೆಕ್ಷನ್ ಉಳ್ಕಡ್ಡಿ ಇರ್ತವೆ ಜಾಸ್ತಿ. 100ಕ್ಕೆ ಯಾವುದೇ ಒಂದು ಮಚ್ಚೆ ಇದ್ರೂ ಸಮೇತ 199% ಉಳ್ಕಡ್ಡಿ ಮಚ್ಚೆ ಇರ್ತವೆ. ಅದು ಚಿಕಿತ್ಸೆ ತಗೋಬೋದು. ಅದು ಕುಷ್ಠರೋಗ ಅಲ್ಲ. ಕುಷ್ಠರೋಗ ಅಂದರೆ ಯಾವುದೇ ನೀವು ಒಂದು ಮಚ್ಚೆ ಇದ್ದಾಗ ಅದು ಅಲ್ಲಿ ಬೆವರಿ ಉಗುರಿರಲ್ಲ, ನೋಡಿ ಕೂದಲಿರಲ್ಲ. ಇಲ್ಲಿ ಪರಂಧಾನಂ ವಿದ್ಯಾದಾನಂ ಮತಃಪರಂ ಅನ್ನೇನ ಕ್ಷಣಿಕ ತೃಪ್ತೆ ಯಾವ ಜೀವಂಚಿ ವಿದ್ಯೆ. ಅಂದರೆ ಅನ್ನದಾನ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ. ಅದಕ್ಕಿಂತ ಮಹಾದಾನ ಯಾವುದಪ್ಪ ಅಂದರೆ ವಿದ್ಯಾದಾನ. ಯಾಕೆ ಅಂದರೆ ಅನ್ನದಾನ ಅಥವಾ ಅನ್ನ ಒಂದೊತ್ತಿನ ಹಸಿವನ್ನು ನೀಗಿಸುತ್ತೆ, ಆದರೆ ವಿದ್ಯೆ ಅನ್ನೋದು ಅವನ ಜೀವನ ಪೂರ್ತಿ ಹಸಿವನ್ನು ಅಥವಾ ಅವನಿಗೆ ಬೇಕಾದ ಅವಶ್ಯಕವಾದ್ದನ್ನು ಕೊಡುತ್ತೆ ಅನ್ನೋದು ಈ ಶ್ಲೋಕದ ಅರ್ಥ. ಇಂತಹ ವಿದ್ಯಾ ದೇಗುಲದಲ್ಲಿ ಇವತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ದ್ವಾರನಕುಂಟೆ, ನಂತರ ಆರೋಗ್ಯ ಕೇಂದ್ರ ಶಿರಾ ಘಟಕ ಮತ್ತು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ತುಮಕೂರು, ನಮ್ಮ ಗ್ರಾಮ ಪಂಚಾಯಿತಿ ಇವೆಲ್ಲ ಮತ್ತು ಸರ್ಕಾರಿ ಪ್ರೌಢಶಾಲೆ ಇವೆಲ್ಲರ ವತಿಯಿಂದ ಇವತ್ತು ನಮ್ಮ ಶಾಲೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕುಷ್ಠರೋಗ ನಿವಾರಣಾ ಇದೇನಪ್ಪ ಕುಷ್ಠರೋಗ ನಿವಾರಣಾ ಕಾರ್ಯಕ್ರಮ ಮಾಸಾಚರಣೆಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಗೊತ್ತಿದೆ ನಿಮಗೆ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲದೆ ಇದ್ದರೆ ಎಷ್ಟೆಲ್ಲ ಸಂಪತ್ತಿದ್ದು ಸಹ ಅದೆಲ್ಲವೂ ನಶ್ವರ ಆಗುತ್ತೆ, ಹೌದಲ್ವಾ? ಅದಕ್ಕಾಗಿ ಆ ಅರಿವನ್ನು ಮೂಡಿಸೋದಕ್ಕಾಗಿ ತಮ್ಮ ಶಾಲೆಯಲ್ಲಿ ದ್ವಾರನಕುಂಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಈ ಕುಷ್ಠರೋಗ ನಿವಾರಣಾ ಮಾಸಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಸುಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ಅವರಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ನೀರಲ್ಲಿ ನೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಹುತಾತ್ಮರ ದಿನ ನೋಡಿ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೆ ಹೆಚ್ಚು ಶ್ರಮವನ್ನು ಹಾಕಿರ್ತಕ್ಕಂಥವ್ರು, ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ಯಾರು? ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿಯವರ ಬಗ್ಗೆ ಈ ದಿನ ಅವರ ಒಂದು ಹುತಾತ್ಮ ದಿನ ಅಂತ ಕರಿತೀವಿ. ಮತ್ತು ಕುಷ್ಠರೋಗ ನಿವಾರಣಾ ಮಾಸಾಚರಣೆ ದಿನ ಮತ್ತು ಮಾಸಾಚರಣೆಯ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಮಹಾತ್ಮ ಗಾಂಧಿಯವರು
ಏನಾದರೂ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡಲಿಲ್ಲ ಅಂದಿದ್ರೆ ನಾನಿವತ್ತು ಮಾತಾಡೋದಕ್ಕೆ ಶಕ್ತಿ ಇರ್ತಿರಲಿಲ್ಲ, ನೀವು ಕೂತ್ಕೊಂಡು ಕೇಳೋದಕ್ಕೂ ಸಹ ಶಕ್ತಿ ಇರ್ತಿರಲಿಲ್ಲ. ಆ ಮಹಾತ್ಮ ಗಾಂಧಿಯವರನ್ನು ನೆನೆಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಮತ್ತು ಅವರ ಒಂದು ಹುತಾತ್ಮರಾಗಿರ್ತಕ್ಕಂಥ ದಿನವಾಗಿದೆ. ಆ ಮಹಾತ್ಮ ಗಾಂಧೀಜಿಯವರು ಹಾಕಿಕೊಟ್ಟಿರ್ತಕ್ಕಂಥ ನೋಡಿ, ಅವರು ಸತ್ತೋಗಿದ್ದಾರೆ, ಅವ್ರು ಹಾಕಿರ್ತಕ್ಕಂಥ ಏನು, ಭಾರತ ಮಾತೆಗೆ ಜಯವಾಗಲಿ, ಏನೇ ಬರಲಿ, ಶಾಂತಿ ಒಂದೇ. ನೋಡಿ, ಇವೆಲ್ಲ ತತ್ವಗಳು ಗಾಂಧೀಜಿಯವರ ತತ್ವಗಳು. ಅವರ ತತ್ವಗಳನ್ನು ಪಾಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಧರ್ಮ. ನಾವು ಯಾವುದೇ ಒಂದು ಧರ್ಮ ಆಗಿರ್ಬೋದು, ನಮ್ಮ ಭಾರತ ದೇಶದಲ್ಲಿ ಎಲ್ಲ ಧರ್ಮಗಳು ಒಂದೇ. ಆ ಧರ್ಮದ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ನೋಡಿ, ಕುಷ್ಠರೋಗ ನಿವಾರಣೆ, ಒಬ್ಬ ಬಡವನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ದೊಡ್ಡ ಅಧಿಕಾರಿ ಆಗಿರ್ಬೋದು, ಯಾರನ್ನೂ ಸಹ ಈ ರೋಗ ಬಿಡೋದಿಲ್ಲ. ಮನೆಯವರು ಸೇರಿಸ್ತಿರ್ಲಿಲ್ಲ ಅವಾಗ, ಕುಷ್ಠರೋಗಿಗಳಿಗೆ ಮನೆಯವರು ಸೇರಿಸ್ತಿರ್ಲಿಲ್ಲ. ಭಿಕ್ಷೆ ಬಿಡಕ್ಕೆ ಬಿಡೋರು, ಇಲ್ಲ ಜಾತ್ರೆಗಳು ಭಿಷ್ಟಾನ್ನ ಬಿಡೋರು, ಅಥವಾ ಹೊರಗಡೆ ಊರಿಂದ ಹಾಕೋರು. ಅಂಥ ಸಂದರ್ಭದಲ್ಲಿ ಸಮೇತ ಮದರ್ ತೆರೇಸಾ ಗಾಂಧೀಜಿಯವರು ಅವ್ರಿಗೋಸ್ಕರ ಅವ್ರ ಕೈಯಿಂದ ಸ್ವಚ್ಛ ಮಾಡಿ, ಅವಾಗಿನ್ನೂ ಗ್ಲೌಸ್ ಎಲ್ಲ ಬರ್ತಿರಲಿಲ್ಲ, ಗ್ಲೌಸು ಪ್ಯಾಡ್ ಅವೆಲ್ಲ ಬರ್ತಿರಲಿಲ್ಲ. ಅವಾಗ ಬರೇ ಕೈಯಲ್ಲಿ ನೀರಾಗಿ ತೊಳೆದ್ಬಿಟ್ಟು ಸೇವೆ ಮಾಡಿರೋರು, ಅಂಥ ಸೇವೆ ನೆನಪು ಮಾಡಿದರು. ಹಾಗಾಗಿ ಈಗ ಕುಷ್ಠರೋಗ ಸಂಖ್ಯೆ ಕಡಿಮೆ ಆಗಿದೆ. ಯಾಕಂದರೆ ಜನಗಳು ಅರಿವು ಬಿಡಿದೆ, ಯಾರೊಬ್ರು ಬಚ್ಚೆ ಸಮೇತ ಬಂದು ತೋರಿಸ್ಕೊತಾರೆ ಯಾರು. ಹಾಗಾಗಿ ಕುಷ್ಠರೋಗ ತುಂಬ ಕಡಿಮೆ ಆಗಿದೆ. ಯಾಕಂದರೆ ಈಗ ಆರೋಗ್ಯ ಇಂಪ್ರೂವ್ ಆಗಿದೆ. ಜೊತೆ ಸ್ವಚ್ಛತೆ ಅಂದರೆ ಮೊದಲು ನಾನು ಸುಮಾರು 34 ವರ್ಷದಿಂದ ವಾರಕ್ಕೊಂದ್ಸಲ ಸ್ನಾನ ಮಾಡೋರು ರೈತರು. ಅವಾಗ ನೀರು ಏನೋ ಅವಾಗ ನಾವು ಅವಾಗೇನು ತಿಂಗಳು ಸ್ನಾನ ಮಾಡೋರು, ಶನಿವಾರ ದಿನ ಸ್ನಾನ ಮಾಡ್ತೀನಪ್ಪ ಅನ್ನೋರು, ಕೆಲವರು ಇಲ್ಲಪ್ಪ ಹಬ್ಬದಾಗ ವರ್ಷಕ್ಕೆ 4 ದಿನ ಸ್ನಾನ ಮಾಡ್ತೀನಪ್ಪಾರು. ಈಗ ಹಂಗೇನಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಪ್ರತಿದಿನ ಆಲ್ಮೋಸ್ಟ್ ಸ್ನಾನ ಮಾಡ್ತಾರೆ, ಅಟ್ಲೀಸ್ಟ್ ದಿನ ಬಿಡೋದು ಸ್ನಾನ ಮಾಡ್ತಾರೆ. ಬೈಕ್ ಸ್ವಚ್ಛತೆ ಇದೆ ಈಗ. ಆಮೇಲೆ ಜೊತೆಗೆ ಇನ್ನೊಂದು ಏನಂತಂದರೆ, ಆಮೇಲೆ ಜೊತೆಗೆ ಎಲ್ಲರೂ ನೋಡ್ಕೊತೀರ, ನೀವೆಲ್ಲ ಟಿ ವಿ ನೋಡ್ತಿರ್ತೀರ ಅಥವಾ ರೇಡಿಯೋ ಕೇಳ್ತೀರಾ, ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರ್ ಹೇಳ್ತಿರ್ತಾರೆ, ಇವೆಲ್ಲ ಮ್ಯಾಟ್ರ್ ನೋಡ್ತಿರ್ತೀರ. ಮಚ್ಚೆ ಇರ್ಬೋದೇನಪ್ಪ ತೋರ್ಸೋಣ, ಹೆಂಗೆ ನಿಮ್ಗೆ ಜಾಗೃತಿ ಮೂಡಿದೆ. ಆ ಜಾಗೃತಿ ಇನ್ನೂ ಮೂಡಬೇಕು ನಿಮ್ಮ ಹಿರಿಯರಲ್ಲಿ, ನಿಮ್ಮ ತಂದೆ ತಾಯಿಗಳಲ್ಲಿ. ಯಾರಾದ್ರೂ ಆ ಥರ ಮಚ್ಚೆಗಳಿದ್ದರೆ, ಕೆಲವರು ಏನಾದರೂ 190% ಉಳ್ಕಡ್ಡಿ ಮಚ್ಚೆ ಇರ್ತವೆ. ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಫಂಗಲ್ ಇನ್ಫೆಕ್ಷನ್, ಉಳ್ಕಡ್ಡಿ ಇರ್ತವೆ ಜಾಸ್ತಿ. 100ಕ್ಕೆ ಯಾವುದೇ ಒಂದು ಮಚ್ಚೆ ಇದ್ರೂ ಸಮೇತ 199% ಉಳ್ಕಡ್ಡಿ ಮಚ್ಚೆ ಇರ್ತವೆ. ಅದು ಚಿಕಿತ್ಸೆ ತಗೋಬೋದು, ಅದು ಕುಷ್ಠರೋಗ ಅಲ್ಲ. ಕುಷ್ಠರೋಗ ಅಂದರೆ ಯಾವುದೇ ನೀವು ಒಂದು ಮಚ್ಚೆ ಇದ್ದಾಗ ಅದು ಅಲ್ಲಿ ಉಗುರಿರಲ್ಲ, ನೋಡಿ ಕೂದಲಿರಲ್ಲ ಇಲ್ಲಿ.